ಹಾಯ್ ಎಲ್ಲರಿಗೂ ನಮಸ್ಕಾರ. ಬನ್ನಿ ಇವತ್ತು ರಾಮಾಚಾರಿ ಸೀರಿಯಲಲ್ಲಿ ಏನೆಲ್ಲ ಆಗ್ತಾ ಇದೆ ಅಂತ ನೋಡಿಕೊಂಡು ಬರೋಣ. ವೈಶಾಖ ಮಾತಾಡಿದ್ದೆಲ್ಲ ಕೇಳಿಸ್ಕೊಂಡು ಇವಾಗ ಚಾರು ತುಂಬ ಚೇಂಜ್ ಆಗಿಬಿಟ್ಟು ರಾಮಾಚಾರಿ ಕೊಡಿಸಿದ್ದಂಥ ವಿಘ್ನ ಹಾಕ್ಕೊಂಡು ಅವನು ಅಡುಗೆ ಮಾಡ್ತಾ ಇರ್ತಾನೆ ಅಡುಗೆ ಮನೆಯಲ್ಲಿ. ಅಲ್ಲಿಗೆ ಚಾರು ಕೂಡ ಬರ್ತಾಳೆ. ಅದನ್ನು ರಾಮಾಚಾರಿ ನೋಡಿಬಿಟ್ಟು ತುಂಬ ಖುಷಿ ಆಗಿಬಿಟ್ಟು, ರೀ ಏನ್ರಿ ಇದು ಅಂತ ಕೇಳ್ತೇನೆ. ಹೌದು ರಾಮಾಚಾರಿ, ನೀನು ಹೇಳಿದ್ದು ನಿಜನೇ. ಮುಡಿ ಕೊಟ್ಟಾಗಿದೆ. ಮುಡಿ ಕೊಟ್ಟ ಮೇಲೆ ಅಕ್ಕನ ಕಾಲು ಸರಿ ಹೋಗೋವರೆಗೂ ನಾನು ಹೀಗೆ ಇರ್ತೀನಿ ಅಂತ ದೇವ್ರ ಹತ್ರ ಹೇಳಿದ್ರೆ ಅದು ನಾನು ದೇವರಿಗೆ ಬ್ಲ್ಯಾಕ್ ಮೇಲ್ ಮಾಡ್ದಾಗೆ ಇರುತ್ತೆ. ನೀನು ಹೇಳೋದು ಎಷ್ಟು ನಿಜ ಇರುತ್ತೆ ಅಂದರೆ ರಾಮಾಚಾರಿ, ದೇವರು ಎಲ್ಲದನ್ನು ಕೂಡ ಮಾಡೋಲ್ಲ, ಅರ್ಧ ಮಾಡಿಬಿಟ್ಟು ಇನ್ನು ಅರ್ಧ ನೀವೇ ಮಾಡ್ಕೊಳ್ಳಿ ಅಂತ ಬಿಟ್ಟಿರ್ತಾನೆ. ಅದು ನೀವು ನನಗೆ ಇವಾಗ ಅರ್ಥ ಆಯಿತು ರಾಮಾಚಾರಿ ಅಂತ ಚಾರು ಹೇಳಿದಾಗ, ನಿಮ್ಗೆ ಅರ್ಥ ಆಯಿತು ಅಲ್ವಾ, ಅದೇ ನನಗೆ ಸಂತೋಷ ಅಂತ ರಾಮಾಚಾರಿ ಹೇಳ್ತಾನೆ. ಕೆಲವೊಂದು ಸಮಸ್ಯೆಗಳು ತುಂಬ ತಡವಾಗಿ ಅರ್ಥವಾಗುತ್ತೆ ರಾಮಾಚಾರಿ. ಅರ್ಥ ಆಗೋವಷ್ಟರಲ್ಲಿ ಕೆಲವು ಸಮಸ್ಯೆಗಳು ದಡ ಸೇರುತ್ತೆ. ಅದನ್ನು ದಡ ಸೇರೋಕ್ಕೂ ಮುಂಚೆನೇ ನಾನು ಅರ್ಥ ಮಾಡ್ಕೊಂಡು ಬಿಟ್ಟಿದ್ದೀನಿ ರಾಮಾಚಾರಿ. ಇನ್ಮೇಲೆ ಸಮಸ್ಯೆಗಳು ನನ್ನ ಹತ್ರ ಬರೋದಿರಲಿ, ನಾನೇ ಸಮಸ್ಯೆಗಳನ್ನ ಹೋಗಿ ಕಾಡ್ತೀನಿ ಅಂತ ಚಾರು ಹೇಳ್ತಾ ಇರ್ತಾಳೆ. ಇಲ್ಲಿ ರಾಮಾಚಾರಿಗೂ ಕೂಡ ತುಂಬ ಕನ್ಫ್ಯೂಸ್ ಆಗ್ತಾ ಇರುತ್ತೆ. ಅಲ್ಲಿಗೆ ಚಾರು ಅತ್ತೆ ಕೂಡ ಬರ್ತಾರೆ. ಚಾರು ಅಂದಾಗ ಹೇಳಿ ಅತ್ತೆ ಅಂತಾರೆ. ಏನಮ್ಮ ಇದು ಅಂತ ಕೇಳಿದಾಗ, ಇದು ನಿಮ್ಮ ಮಗನೇ ತಂದು ಕೊಟ್ಟಿದ್ದಾರೆ ಅತ್ತೆ ವಿಘ್ನ ಅಂತ ಹೇಳಿದಾಗ, ತುಂಬ ಚೆನ್ನಾಗಿ ಕಾಣ್ತಾ ಇದೆಯಮ್ಮ ಅಂತಾರೆ. ಏನು ಇದನ್ನ ಹಾಕ್ಕೊಂಡ್ರೆ ಮಾತ್ರ ನಾನು ಚೆನ್ನಾಗಿ ಕಾಣೋದಾ ಅತ್ತೆ ಅಂತ ಕೇಳಿದಾಗ, ಏನು ಈ ಥರ ಮಾತಾಡ್ತೀಯಮ್ಮ, ಮನಸ್ಸಿಂದ ಯಾರಾದರೂ ಸೌಂದರ್ಯವಾಗಿದ್ದಾರ ಅಂತ ಸ್ಪರ್ಧೆ ಇಟ್ಟರೆ ಅದರಲ್ಲಿ ನೀನೇ ಫಸ್ಟ್ ಪ್ರೈಸ್ ಗೆಲ್ತೀಯ, ಅಷ್ಟು ಚೆನ್ನಾಗಿ ಅಷ್ಟು ಒಳ್ಳೆಯವಳು ನೀನು ಅಂತ ಹೇಳ್ತಾರೆ. ಕೆಲವ್ರದ್ದು ಕೆಟ್ಟ ಬಾಯಿ ಸುಮ್ಮನೆ ಇರೋಲ್ಲ ಅಲ್ಲಮ್ಮ, ಅದಕ್ಕೆ ನನ್ನ ಮಗ ವಿಗ್ ತಂದು ಕೊಟ್ಟಿದ್ದಾನೆ ಹಾಕೊಳ್ಳೋಕೆ, ತುಂಬ ಚೆನ್ನಾಗಿ ಕಾಣ್ತಾ ಇದೆಯಾ ಅಂತ ಅವ್ರ ಅತ್ತೆ ಹೇಳ್ಬಿಟ್ಟು ನಗ್ತಾ ಇರ್ತಾರೆ. ಅಲ್ಲರೇ ಇದ್ದಕ್ಕಿದ್ದಾಗೆ ವಿಗ್ ಹಾಕ್ಕೊಂಡು ಬಂದ್ರಿ, ಅದೇ ಯಾಕೆ ಅಂತ ಕೇಳಿದ್ದಕ್ಕೆ ಅದೇನು ವಿಚಿತ್ರವಾಗಿ ಮಾತಾಡಿದ್ರಿ, ಏನದು ಅಂತ ರಾಮಾಚಾರಿ ಕೇಳ್ತಾನೆ. ಇದ್ದಕ್ಕಿದ್ದಾಗೇನೆ ಕೆಲವೊಂದು ವಿಚಾರ ಡಿಸೈಡ್ ಆಗುತ್ತೆ ಅಲ್ವಾ ರಾಮಾಚಾರಿ. ಈ ನಾಟಕದ ವಿಗ್ ಹಾಕಿರೋದೇ ಕೆಲವರು ನಾಟಕ ಮಾಡ್ತಾ ಇರೋದನ್ನ ಆಚೆ ತರೋಕೆ. ಮೋಸ್ತಿದ್ದ ಕತ್ತಿ ಮಸೀತಾ ಇರೋರ ವಿರುದ್ಧ ಮೋಸ್ತಿದ್ದ ಉತ್ತರ ಕೊಡಬೇಕು. ಒಳ್ಳೆಯದನ್ನ ಕಾಡ್ತಾ ಇರೋ ಕೆಟ್ಟದ್ದನ್ನ ಅಳಿಸಾಕ್ಬೇಕು ರಾಮಾಚಾರಿ, ಅದಕ್ಕೋಸ್ಕರ ಅಂತ ಹೇಳ್ತಾನೆ. ಏನ್ರಿ ಏನು ಮಾತಾಡ್ತಾ ಇದ್ದೀರಾ ಅಂತ ಕೇಳ್ತಾರೆ. ಅಲ್ಲ ವಿಗ್ ತಂದು ಕೊಟ್ಟಿದೀಯ, ನಾನು ಹಾಕ್ಕೊಂಡು ಬಂದಿದ್ದೀನಿ ತಾನೆ, ಚೆನ್ನಾಗಿದೆ ಅಂತ ಹೇಳೋದು ಬಿಟ್ಟು ಏನು ಈ ಥರ ಕ್ವಶನ್ ಕೇಳ್ತಿದೀಯ ಅಂತ ಚಾರು ಸುಮ್ಮನೆ ಪ್ಲೇಟ್ನ ಚೇಂಜ್ ಮಾಡ್ತಾಳೆ. ಸರಿ ಇದೆಲ್ಲ ಆಗೋಯ್ತು, ನಿಮ್ದು ಅಡುಗೆ ಏನಾಯಿತು, ಅಡುಗೆ ಎಲ್ಲಿ ತನಕ ಬಂತು ಅಂತ ಚಾರು ಕೇಳಿದಾಗ, ಇವಾಗ ತಾನೇ ಶುರುವಾಗಿದೆ ಮೇಡಮ್ ಅಂತ ಹೇಳ್ತಾರೆ. ಹೌದಾ, ಆಗಿದ್ರೆ ನಂದು ಇವಾಗ ಶುರು ಮಾಡ್ತೀನಿ ನೋಡು ಅಂತ ಚಾರು ಹೇಳಿದಾಗ, ಏನು ಅಂತ ರಾಮಾಚಾರಿ ಕೇಳ್ತಾನೆ. ಅದೇ ರೀ ಮಸಾಜ್ ಮಾಡೋದು ಅಕ್ಕಗೆ ಅಂತ ಒಳಗೆ ಮಾತಾಡ್ಕೊಳ್ತಾ ಇರ್ತಾಳೆ. ಇನ್ನು ಈ ಕಡೆ ವೈಶಾಖ ಕೂತು ಕೂತು ಕಾಲೆಲ್ಲ ಹಿಡ್ಕೊಂಡ್ಬಿಟ್ಟಿದೆ. ಯಪ್ಪ, ಈ ಮನೆಯವರೆಲ್ಲ ಸೇರ್ಕೊಂಡ್ಬಿಟ್ಟು ಎಣ್ಣೆಲಿ ಕರೆದಿದ್ದು ತುಪ್ಪದಲ್ಲಿ ಕರೆದಿದ್ದೆಲ್ಲ ತಿನ್ನಿಸಿ ನನ್ನ ತೂಕ ಹೆಚ್ಚು ಮಾಡಿದ್ದಾರೆ. ಹೀಗೆ ಬಿಟ್ಟರೆ ಇದೆಲ್ಲ ಸರಿ ಹೋಗಲ್ಲ, ಮೊದಲು ನನ್ನ ತೂಕ ಕಡಿಮೆ ಮಾಡ್ಕೋಬೇಕು ಅಂತ ಚೇರಿದ್ದೆ ಎದ್ಬಿಟ್ಟು ವ್ಯಾಯಾಮ ಮಾಡ್ತಾ ಇರ್ತಾಳೆ. ಅಲ್ಲಿಗೆ ಚಾರು ಕೂಡ ಬರ್ತಾಳೆ. ಎಷ್ಟು ನಾಟಕ ಮಾಡಿಬಿಟ್ಟೆ ಅಲ್ವಾ, ಒಂದೇ ಮುಖ, ಎಷ್ಟು ನಾಟಕಗಳು, ಎಷ್ಟು ಮುಖಗಳು ನಿಂದು, ನಿನ್ನ ನಂಬದೆ, ನಿನಗೋಸ್ಕರ ಎಷ್ಟು ಒಳ್ಳೇದು ಬಯಸ್ದೆ, ನಿನಗೋಸ್ಕರ ಎಷ್ಟೆಲ್ಲ ಸೇವೆ ಮಾಡಿದೆ, ಅದೇ ನೀನು ನನಗೇನು ಮಾಡಿದೆ, ಅಷ್ಟೆಲ್ಲ ತಪ್ಪು ಮಾಡಿದ್ರೂ ಕೂಡ ನಾನು ನಿನಗೆ ಎಷ್ಟೆಲ್ಲ ಸಪೋರ್ಟ್ ಮಾಡಿದೆ. ತಪ್ಪು ಮಾಡಿರೋರು ನಿನಗೆ ಅಷ್ಟು ಕೋಪ ಇರಬೇಕಾದ್ರೆ ಇನ್ನು ನಾನು ಏನು ಮಾಡದೇ ಇರೋಳಿಗೆ ಎಷ್ಟು ಕೋಪ ಇರಬೇಕು ಅಂತ ಚಾರು ಬೈಕೊಂಡು ಚೇರ್ನ, ಅಂದರೆ ವೈಶಾಖ ಕುತ್ಕೊಳೋ ಚೇರ್ನ ಸ್ವಲ್ಪ ಹಿಂದೆ ಇಟ್ಬಿಟ್ಟು ಮತ್ತೆ ಹೋಗ್ತಾಳೆ. ಆವಾಗ ಅಕ್ಕ ಅಕ್ಕ ಅಂತ ಬಂದಾಗ ವೈಶಾಖಗೆ ಶಾಕ್ ಆಗಿಬಿಟ್ಟು ಕುತ್ಕೊಳಕ್ಕೆ ಹೋಗ್ತಾಳೆ. ಆದರೆ ಅಲ್ಲಿ ಚೇರ್ ಇರಲ್ಲ. ಸಡನ್ನಾಗಿ ಕೆಳಗೆ ಬಿದ್ದುಬಿಟ್ಟು ಕಾಲನ್ನ ನೋವು ಮಾಡ್ಕೊಳ್ತಾಳೆ. ಅದು ಚಾರು ಗೊತ್ತಿದ್ರೂ ಕೂಡ ಏನು ಗೊತ್ತಾಗಿಲ್ಲ ಅನ್ನೋ ಥರ ಅವಳ ಹತ್ರ ಬಂದ್ಬಿಟ್ಟು, ಅಯ್ಯೋ ಅಕ್ಕ ಯಾಕೆ ಬಿದ್ದಿದ್ದೀರಾ ಅಂತ ಕೇಳ್ತಾಳೆ. ಇನ್ನು ವೈಶಾಖ ಚಾರುನ ನೋಡಿಬಿಟ್ಟು, ಅಂದರೆ ಅವಳ ಹೇರ್ ಸ್ಟೈಲ್ನ ನೋಡಿಬಿಟ್ಟು ಶಾಕ್ ಆಗಿಬಿಡ್ತಾಳೆ. ನೋವಲ್ಲೂ ಕೂಡ ಅವಳಿಗೆ ಮಾತು ಬರ್ತಾ ಇರಲ್ಲ, ಇವಳೇನು ಈ ಥರ ಚೇಂಜ್ ಆಗಿದ್ದಾಳೆ ಅಂತ. ಅಯ್ಯೋ ಅಕ್ಕ ಯಾಕೆ ಬಿದ್ರಿ ಅಂತ ಮತ್ತೆ ಕೇಳಿದಾಗ, ಅದು ಚಾರು ಹಾಗೆ ಎದ್ದಳಕ್ಕೆ ಟ್ರೈ ಮಾಡ್ತಾ ಇದೆ, ಬಿದ್ದುಬಿಟ್ಟೆ ಚಾರು ಅಂತ ಹೇಳ್ತಾರೆ. ಅಯ್ಯೋ ಅಕ್ಕ ಒಂದೆರಡು ಸತಿ ಆಗುತ್ತಷ್ಟೇ, ಫೈನಲ್ ರಿಸಲ್ಟ್ ತುಂಬಾ ಚೆನ್ನಾಗಿರುತ್ತೆ ಅಂತ ಹೇಳ್ತಾ ಚೇರ್ನ ತೊಗೊಂಡು ಬಂದು ವೈಶಾಖನ ಕೂರಿಸ್ತೀನಿ ಅಂತ ಸ್ವಲ್ಪ ಮೇಲೆ ಎದ್ದೇಳಿಸಿ ಮತ್ತೆ ಬೀಳಿಸ್ಬಿಡ್ತಾಳೆ. ಆವಾಗ ವೈಶಾಖದು ಸೊಂಟ ಕೂಡ ಫುಲ್ ನೋವಾಗ್ಬಿಡುತ್ತೆ. ಅಯ್ಯೋ ಚಾರು ಏನು ಮಾಡಿದೆ ಚಾರು, ಮೊದಲೇ ಬಿದ್ದು ಸೊಂಟ ನೋವಾಗಿದೆ, ಮತ್ತೆ ನೋವಾಯಿತು ಚಾರು ಅಂತ ನೋವಲ್ಲಿ ಅಳ್ತಾ ಇರ್ತಾಳೆ. ನಾನೇ ಮೊದಲೇ ಬಿದ್ದು ಸೊಂಟ ನೋವು ಮಾಡ್ಕೊಂಡಿದ್ದೀನಿ, ಈ ದರಿದ್ರದವಳು ಬಂದು ಮತ್ತೆ ನೋವು ಮಾಡಿಬಿಟ್ಲಲ್ಲಪ್ಪ ದೇವ್ರೆ ಅಂತ ಚಾರುಗೆ ತುಂಬ ಬೈತಾ ಇರ್ತಾಳೆ. ಈ ಕಡೆ ಚಾರು ಕೂಡ ರಾಮಾಚಾರಿ ಅಡುಗೆ ಮಾಡ್ತಾ ಇರಬೇಕಾದ್ರೆ ಅಲ್ಲಿಗೆ ಬಂದುಬಿಟ್ಟು, ಅಯ್ಯೋ ರಾಮಾಚಾರಿ ಕೊಡು ನಾನು ಅಡುಗೆ ಮಾಡ್ತೀನಿ ಅಂತ ಹೇಳಿದ ತಕ್ಷಣ, ಆಯಾಗಿ ಕೂತಿರು ನೀನು ರಾಣಿಯಾಗೆ ಅಂತ ಸಾಂಗೆಲ್ಲ ಹೇಳ್ಬಿಟ್ಟು ಚಾರುನ ಮೇಲೆ ಕೂರಿಸ್ತಾನೆ ರಾಮಾಚಾರಿ. ಈ ಕಡೆ ವೈಶಾಖ ಇನ್ನೂ ಬೈತಾನೆ ಇರ್ತಾಳೆ. ವಿಗ್ ಬೇರೆ ತಂದು ಕೊಟ್ಬಿಟ್ಟು ಇನ್ನೂ ನಾನು ಹೊಟ್ಟೆ ಉರಿಸ್ತಿದ್ದೇನೆ ಈ ರಾಮಾಚಾರಿ, ಇನ್ನೂ ಏನೇನು ಮಾಡ್ತಾನೋ ಅಂತ ಅವಳ್ದಂತೂ ಮುಗಿ
ಮುಗಿತಾನೆ ಇಲ್ಲ ಬೈಯೋದು. ಇನ್ನು ಈ ಕಡೆ ಅಂತೂ ರಾಮಾಚಾರಿ ಇರೋ ಬರೋ ಹಾಡೆಲ್ಲ ಹೇಳ್ಬಿಟ್ಟು ಚಾರುಗೆ ತುಂಬಾ ಇಂಪ್ರೆಷನ್ ಮಾಡ್ತಾ ಇರ್ತಾನೆ. ಅಷ್ಟರಲ್ಲಿ ಚಾರು ಇಟ್ಟಿದ್ದಂತಹ ಎಣ್ಣೆ ಕೂಡ ಬಿಸಿಯಾಗಿರುತ್ತೆ. ಅಯ್ಯೋ ಚಾರು ಮೇಡಮ್ ನಿಮ್ಮ ಎಣ್ಣೆ ಬಿಸಿ ಆಗಿದೆ ಅಂತ ಹೇಳಿದಾಗ ಮನ್ಸಲ್ಲಿರೋದು ತಣ್ಣಗಾಗ್ಬೇಕಂದ್ರೆ ಇದನ್ನ ಚೆನ್ನಾಗಿ ಕುದಿಬೇಕು ರಾಮಾಚಾರಿ ಅಂತ ಹೇಳ್ತಾಳೆ. ಏನು ಹೇಳಿದ್ರಿ ಅಂದಾಗ ಅಯ್ಯೋ ಮೆಡಿಷನ್ಸ್ ಅಲ್ವಾ ಅದು ಕೇಳಿದೆ ಅಂತ ಚಾರು ಹೇಳ್ತಾಳೆ. ಅಕ್ಕ ನೋಡ್ಕೊಂಡಿರು ಇವತ್ತು ನಿನ್ನ ಕಾಲು ಹೇಗೆ ಸರಿ ಮಾಡ್ತೀನಿ ಅಂತ ಚಾರು ಮನಸ್ಸಲ್ಲಿ ಅಂದ್ಕೊಂಡು ಎಣ್ಣೆನ ತಗೊಂಡು ಹೋಗ್ತಾ ಇರ್ತಾಳೆ. ಈ ಕಡೆ ವೈಶಾಖ ಬಿದ್ದಿರೋದು ನೋಡಿ ರುಕ್ಕು ಕೂಡ ಕೇಳ್ತಾಳೆ, ಅಯ್ಯೋ ಅಕ್ಕ ಏನು ಮಾಡ್ಕೊಂಡ್ರಿ ಅಂತ. ಅಯ್ಯೋ ವೀಲ್ ಚೇರ್ ಇದೆ ಅಂತ ಕುತ್ಕೊಳಕ್ಕೆ ಹೋದೆ ಕಣೆ, ಆ ದರಿದ್ರದೋಳು ಅಕ್ಕ ಅಕ್ಕ ಅಂದ್ಕೊಂಡು ಬಂದ್ಲು. ಕೂರೋಕೆ ಹೋದಾಗ ಅಲ್ಲಿ ವೀಲ್ ಚೇರ್ ಇರಲಿಲ್ಲ, ಕೆಳಗೆ ಬಿದ್ದು ತುಂಬ ಸೊಂಟ ನೋವಾಗ್ಬಿಡ್ತು ಕಣೆ ಅಂತ ಹೇಳ್ತಾಳೆ. ಅಕ್ಕ ಹಾಸ್ಪಿಟಲ್ಗೆ ಏನಾದರೂ ಹೋಗಬೇಕು ಅಂದಾಗ ಏನು ಬೇಡ ಆ ಮನೆ ಕೆಲಸದೋಳು ಚಾರು ಇದ್ದಾಳೆ ಅಲ್ವಾ ಅವಳೇ ಮಸಾಜ್ ಮಾಡ್ತಾಳೆ, ಕಾಲು ನೋವು ಇಲ್ದಾಗೆ ಅಷ್ಟು ಚೆನ್ನಾಗಿ ಮಸಾಜ್ ಮಾಡಿದ್ದಾಳೆ, ಇನ್ನು ಇವಾಗ ಸೊಂಟ ನೋವಾಗಿದೆ ಮಾಡದೇ ಮಾಡ್ತಾಳೆ ಬಿಡು ಅಂತ ರುಕ್ಕುಗೆ ವೈಶಾಖ ಹೇಳ್ತಾ ಇರ್ತಾಳೆ. ಅಯ್ಯೋ ಚಾರು ನಿನ್ನ ಬಗ್ಗೆನೇ ಮಾತಾಡ್ತಾ ಇದ್ವಿ ಕಣೆ, ನೀನೇ ದೇವತೆ ಹಾಗೆ ಬಂದೆ ನೋಡು ಅಂತ ಚಾರುಗೆ ಹೇಳಿದಾಗ ಅಕ್ಕ ತುಂಬ ಒಳ್ಳೆಯವ್ರಿಗೆ ದೇವತೆ ಅಂತಾರೆ, ನಾನು ನಿನ್ಗೆ ಅಷ್ಟು ಒಳ್ಳೆಯವಳಾಗಿದ್ದೀನಿ ಅಕ್ಕಂತ ಕೇಳಿದಾಗ ಹೌದು ಚಾರು ನೀನು ತುಂಬ ಒಳ್ಳೆಯವಳು ಅಂತ ಹೇಳ್ತಾಳೆ. ಅಯ್ಯೋ ಅದೆಲ್ಲ ನೀನು ನಾಟಕ ಮಾಡೋಕ್ಕೂ ಮುಂಚೆ ಇವಾಗ ನನಗೆಲ್ಲನೂ ಗೊತ್ತಾಗಿದೆ, ಸರಿಯಾಗಿ ಮಾಡ್ತೀನಿ ನೋಡು ಅಂತ ಚಾರು ಮನಸ್ಸಲ್ಲಿ ಅನ್ಕೊಳ್ತಾ ಇರ್ತಾಳೆ. ಈ ಕಡೆ ರುಕ್ಕು ಅದು ಚಾರು ಅಕ್ಕಗೆ ತುಂಬ ಕಾಲು ನೋವಾಗಿತ್ತು ಅಲ್ವಾ ಅದಕ್ಕೆ ಮಸಾಜ್ ಮಾಡೋಣ ಅಂತ ಬಂದೆ ಅಂತ ಹೇಳ್ತಾಳೆ. ಅಯ್ಯೋ ನೀನು ಯಾಕೆ ಮಾಡ್ತೀಯ, ನೀನು ರಾಣಿ ಥರ ಆರಾಮಾಗಿ ನಿಂತ್ಕೊ, ನಾನು ಅಕ್ಕಗೆ ಇವತ್ತು ಮಸಾಜ್ ಮಾಡ್ತೀನಿ ಅಂತಾಳೆ. ಅಕ್ಕ ಮೊದಲು ನಾನು ರೆಗ್ಯುಲರ್ ಆಗಿರೋ ಮಸಾಜ್ ಮಾಡ್ತೀನಿ ಅಂತ ಹೇಳಿ ವೈಶಾಖ ಕಾಲೆಲ್ಲ ಮುಟ್ಟಿ ನೋಡ್ತಾ ಅಕ್ಕ ಸೆನ್ಸ್ ಆಗ್ತಾ ಇದೆನಾ ಅಂತ ಕೇಳ್ತಾಳೆ. ಅಯ್ಯೋ ಚಾರು ಮುಡ್ತಾ ಇದೀಯ, ನನಗೇನು ಸೆನ್ಸ್ ಆಗ್ತಾ ಇಲ್ಲ ಚಾರು ಅಂತ ಹೇಳ್ತಾಳೆ. ಆವಾಗ ಅವಳು ತಂದಿರುವಂತಹ ಬಿಸಿ ಬಿಸಿ ಎಣ್ಣೆನ ಕಾಲಿ ಮೇಲೆ ಹಾಕಿದ ತಕ್ಷಣ ಜೋರಾಗಿ ಕಿರ್ಚ್ಕೊಂಡ್ಬಿಡ್ತಾಳೆ ವೈಶಾಖ ಅಮ್ಮ ಅಂತ. ಅಯ್ಯೋ ಅಕ್ಕ ನಿನ್ನ ಕಾಲಿ ಸೆನ್ಸ್ ಬಂತ ಅಂತ ಚಾರು ಕೇಳಿದಾಗ ಅಯ್ಯೋ ಇಲ್ಲ ಚಾರು ಸೊಂಟ ನೋವಾಗಿತ್ತು ಅಲ್ವಾ ಅದಕ್ಕೆ ಕೂಗ್ದೆ ಅಂತ ಸುಳ್ಳು ಹೇಳ್ತಾಳೆ. ಈ ಕಡೆ ಚಾರು ಅಂತೂ ಚೆನ್ನಾಗಿ ಸುಡ್ತಾ ಇರೋ ಎಣ್ಣೆನ ಕಾಲ ಮೇಲೆ ಹಾಕ್ತಾ ಇರ್ತಾಳೆ. ಆವಾಗ ರುಕ್ಕು ಕೈ ಹಿಡ್ಕೊಂಡು ಅಯ್ಯೋ ಅಮ್ಮ ಆಗ್ತಾ ಇಲ್ಲ ಚಾರು ನಿನ್ನ ಎಣ್ಣೆ ಹಾಕ್ದೆ ಅಲ್ವಾ ಸಾಕು ಇನ್ಮೇಲೆ ಹೋಗು ನಾನು ಮಾಡ್ಕೊತೀನಿ ಅಂತ ವೈಶಾಖ ಹೇಳಿದಾಗ ಅಯ್ಯೋ ಅದು ಹೇಗಾಗುತ್ತಕ್ಕ ನಾನು ಇನ್ನೂ ಮಾಡ್ತೀನಿ ಇರು ಅಂತ ಚೆನ್ನಾಗಿ ಎಣ್ಣೆ ಸುರಿತಾ ಇರ್ತಾಳೆ. ಅಯ್ಯೋ ರುಕ್ಕು ನೀನ್ಯಾಕೆ ಕಿರ್ಚ್ಕೊತಾ ಇದೀಯ ಅಂದಾಗ ಅಕ್ಕ ಕೈ ಹಿಡ್ಕೊಂಡ್ಬಿಟ್ರು ಜೋರಾಗಿ ಅಂತಾಳೆ. ಸರಿ ಸರಿ ನೀನು ಈ ಕಡೆ ಬಂದು ನಿಂತ್ಕೊ ಅಂತ ಈ ಕಡೆನ ರುಕ್ಕು ನಿಲ್ಲಿಸ್ಬಿಟ್ಟು ವೈಶಾಖನ ಅಷ್ಟೇ ಕೂರಿಸಿರ್ತಾಳೆ ಚಾರು. ಅಯ್ಯೋ ಚಾರು ಬಿಸಿ ಅಂತ ಹೇಳಿದಾಗ ಅಕ್ಕ ನೀನು ಸೆನ್ಸ್ ಆಗ್ತಾ ಇದ್ದೇನಾ ಅಂತ ಕೇಳಿದಾಗ ಇಲ್ಲ ಚಾರು ಅದು ಹೊಗೆ ಕಣ್ಣಿಗೆ ತಾಗ್ತಾ ಇದೆ ಅಲ್ಲ ಕಣ್ಣಲ್ಲೆಲ್ಲ ನೀರು ಬರ್ತಾ ಇದೆ ತುಂಬ ಬಿಸಿ ಇದೆ ಚಾರು ಅಂದಾಗ ಏನಿಲ್ಲಕ್ಕ ಕರೆಕ್ಟಾಗೇ ಇದೆ, ನಾನು ನಿನಗೆ ಬಿಸಿದಾಗ್ತೀನ ಅದು ನಾನು ನಿನಗೆ ಅಂತ ಹೇಳ್ಬಿಟ್ಟು ತಂದಿರೋ ಎಣ್ಣೆ ಎಲ್ಲ ಕೂಡ ಚೆನ್ನಾಗಿ ಸುರಿತಾ ಇರ್ತಾಳೆ. ವೈಶಾಖಗಂತೂ ಸೊಂಟ ನೋವು ಕಾಲುರಿ ಯಾವುದನ್ನು ತಡ್ಕೊಳಕ್ಕಾಗ್ತಾ ಇರಲ್ಲ, ಬಾಯಿ ಮುಚ್ಕೊಂಡು ಅಳ್ತಾ ಇರ್ತಾಳೆ. ಇಲ್ಲಿ ಚಾರುಗಂತೂ ಫುಲ್ ಖುಷಿ ಆಗ್ತಾ ಇರುತ್ತೆ. ಅಕ್ಕ ಇವಾಗ ಎಣ್ಣೆನ ಹಾಕಿದ್ದೀನಿ ಅಷ್ಟೇ, ಇನ್ನು ಮಸಾಜ್ ಮಾಡೋ ಎಣ್ಣೆನ ತೊಗೊಂಡು ಬಂದಿಲ್ಲ, ಅದನ್ನು ಬಿಸಿ ಮಾಡಿಕೊಂಡು ಬರಬೇಕಲ್ವಾ, ಹೋಗಿ ಬಿಸಿ ಮಾಡ್ಕೊಂಡು ಬರ್ತೀನಿ ಅಂತ ಚಾರು ಬರ್ತಾಳೆ. ವೈಶಾಖ ಎದ್ಬಿಟ್ಟು ಉರಿ ಉರಿ ಅಂತ ಅಳ್ತಾ ಇರ್ತಾಳೆ. ಅಯ್ಯೋ ಅಕ್ಕ ನಿಧಾನ ಅಕ್ಕ ಯಾರಾದರೂ ಕೇಳಿಸ್ಕೊಂಡ್ಬಿಟ್ರೆ ಕಷ್ಟ ಅಂತ ರುಕ್ಮಿಣಿ ಹೇಳಿದ ತಕ್ಷಣ ಮತ್ತೆ ಚೇರ್ ಮೇಲೆ ಬಂದು ಕುತ್ಕೊಂಡು ಅಳು ಅಳ್ತಾ ಇರ್ತಾಳೆ. ಈ ಕಡೆ ಚಾರು ಅಡುಗೆ ಮನೆಗೆ ಬಂದು ರಾಮಾಚಾರಿ ಅಡುಗೆ ರೆಡಿನಾ ಅಂತ ಕೇಳಿದ ತಕ್ಷಣ ಮಹಾರಾಣಿಯವರು ಬರಬೇಕು, ನಮ್ಮ ಎಲ್ಲ ಅಡುಗೆನೂ ಕೂಡ ರೆಡಿಯಾಗಿದೆ, ನೀವು ತಿಂದ್ಬಿಟ್ಟು ಎಷ್ಟು ಮಾರ್ಕ್ಸ್ ಅಂತ ಕೊಟ್ಬಿಟ್ರೆ ನಾವು ಪಾಸ್ ಅಥವಾ ಫೇಲ್ ಅಂತ ತಿಳ್ಕೊಬೋದು ಅಂದ್ರೆ ರಾಮಾಚಾರಿ ಒಂದು ಬೌಲ್ನ ಕೊಟ್ಬಿಟ್ಟು ಎಲ್ಲನೂ ಕೂಡ ಆಗ್ತಾ ಇರ್ತಾನೆ. ಚಾರು ಬೇಕು ಅಂತಾನೆ ತಿಂದ್ಬಿಟ್ಟು ಮಕನ ಸಪ್ಪೆ ಮಾಡ್ತಾ ಇರ್ತಾಳೆ. ಅವಾಗ ರಾಮಾಚಾರಿ ಅಯ್ಯೋ ಅಡುಗೆ ಏನಾದರೂ ಕೆಟ್ಟೋಗ್ಬಿಟ್ಟಿದ್ದೇನಾ ಅಂತ ತುಂಬ ಬೇಜಾರು ಮಾಡ್ಕೊಳ್ತಾ ಇರ್ತಾನೆ. ಫಸ್ಟಿಗೆ ಪಾಯಸ ಹಾಕ್ತಾನೆ, ಆಮೇಲೆ ಚಿತ್ರಾನ್ನ ಹಾಕ್ತಾನೆ, ಆಮೇಲೆ ಮಾಡಿರುವಂಥ ಪಲ್ಯನೂ ಕೂಡ ಹಾಕ್ತಾ ಇರ್ತಾನೆ. ಚಾರು ತಿಂದ್ಬಿಟ್ಟು ತುಂಬ ಚೆನ್ನಾಗಿದ್ರೂ ಕೂಡ ಸುಮ್ಮನೆ ಅವನಿಗೆ ಬೇಕು ಅಂತಲೇ ಮಕನ ಸಪ್ಪೆ ಮಾಡಿರ್ತಾಳೆ. ಇದಿಷ್ಟು ಇವತ್ತಿನ ಸಂಚಿಕೆ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ವಿಡಿಯೋ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ. ಥ್ಯಾಂಕ್ ಯು ಸೋ ಮಚ್.